ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬ ಆರೋಗ್ಯಕರವಾದ, ರುಚಿಕರವಾದ, ಕ್ರಿಸ್ಪಿಯ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಗಾಣದ ಎಣ್ಣೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಣ್ಣೆ ಬಿಸಿ ಆಯಿತು. ಅದಕ್ಕೆ ನಾನು 1/4 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, 1/4 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಹೊತ್ತು, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಮತ್ತು ತುರುವಿಟ್ಕೊಂಡಿರೋಂತಹ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸ್ಯಾಂಡ್ವಿಚ್ ಇವಾಗ ನಾವು ಮಾಡ್ತಾ ಇರೋದು, ಅದಕ್ಕೆ ಕ್ಯಾರೆಟು ತುಂಬ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಮಕ್ಕಳಿಗೆ ತುಂಬ ರುಚಿಯಾಗೂ ಇರುತ್ತೆ, ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ಕ್ಯಾರೆಟ್ ತರಕಾರಿಗಳನ್ನೆಲ್ಲ ತಿನ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಇದು ಫ್ರೈ ಆಗಿದ್ದಾಯಿತು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಚಿಕ್ಕ ಮಕ್ಕಳಿರೋದ್ರಿಂದ ಅದಷ್ಟು ಬಾಯಿಗೆ ಸಿಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ಒಂದು 3 ಮಿನಿಟ್ಸು ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದು ಆಗಿದೆ. ಇವಾಗ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಬ್ರೆಡ್ನ ಎಲ್ಲ ಕಾರ್ನರ್ಸ್ನ ಕಟ್ ಮಾಡ್ಕೊಳ್ಳೋಣ. 4 ಮೂಲೆಗಳನ್ನು ಕಟ್ ಮಾಡಿಕೊಂಡು ಅದು ಬ್ರೌನ್ ಕಲರ್ಸ್ಗೆ ಏನು ರೋಸ್ಟ್ ಆಗಿದೆಯಲ್ಲ ಅದನ್ನು ತೆಗೆದುಕೊಬಿಡೋಣ. ಇದೆಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಬ್ರೆಡ್ ರೆಡಿ ಆಗಿದೆ ಸ್ಯಾಂಡ್ವಿಚ್ ಮಾಡೋಕ್ಕೆ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಬ್ರೆಡ್ನ. ಇವಾಗ ಫ್ರೆಂಡ್ಸ್, ನಾವು ಸ್ಯಾಂಡ್ವಿಚ್ಗೆ ಎಲ್ಲ ಸ್ಟಫಿಂಗ್ಸ್ ಹಾಕ್ಕೊಳ್ಳೋಣ. ಬ್ರೆಡ್ಡು ಒಂದು ಬ್ರೆಡ್ನ ತಗೊಳ್ಳಿ. ಅದಕ್ಕೆ ನಾವು ಮಾಡಿಟ್ಕೊಂಡಿರೋಂತಹ ಕ್ಯಾರೆಟ್ ಸ್ಟಫಿಂಗ್ಸ್ನ ಎಲ್ಲ ಬ್ರೆಡ್ಡೆಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ಟಫಿಂಗು, ಯಾಕಂದರೆ ಮೇನ್ ಇಂಟೆನ್ಷನ್ ಈ ಸ್ಯಾಂಡ್ವಿಚ್ದು ಏನು ಚಿಕ್ಕ ಮಕ್ಕಳು ತರಕಾರಿ ಚೆನ್ನಾಗಿ ತಿನ್ನಲಿ ಅಂತ. ನೋಡಿ, ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ಸ್ನ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ರುಚಿಯಾಗಿ ಬಂದಿದೆ ಪಲ್ಯ ಕೂಡ. ನೋಡಿ, ಇವಾಗ ಹಾಕ್ಕೊಂಡಿದ್ದಾಯಿತು. ಇದ್ರ ಮೇಲೆ ನಾವು ಚೀಸ್ ಹಾಕ್ಕೊಳ್ಳೋಣ. ಚೀಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗೆಲ್ಲ ಮಕ್ಕಳಿಗೆ ಚೀಸ್ ತುಂಬ ಇಷ್ಟ ಆಗುತ್ತೆ, ಮತ್ತು ಕ್ರೀಮಿ ಬರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇವಾಗ ಸ್ಟಫಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ನಾವು ಕವರ್ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ಯಾಂಡ್ವಿಚ್ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಒಂದು ಸೈಡ್ ಬ್ರೆಡ್ ಮೇಲೆ ನಾನು ಬೆಣ್ಣೆ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬೆಣ್ಣೆನ ಬ್ರೆಡ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಫ್ರಿಜ್ಜಲ್ಲಿ ಅಕಸ್ಮಾತ್ ಬೆಣ್ಣೆ ಇಟ್ಟಿದ್ರೆ ಸ್ಯಾಂಡ್ವಿಚ್ ಮಾಡೋಕ್ಕೆ 1/2 ಅವರ್ ಬಿಫೋರೇ ಫ್ರಿಜ್ಜಿಂದ ಬಟರ್ನ ತೆಗೆದು ಹೊರಗಡೆ ಇಡಿ. ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಾಗ ಬಟರ್ ಇಷ್ಟು ಸಾಫ್ಟಾಗಿರುತ್ತೆ. ನೋಡಿ, ಎಲ್ಲ ಕಡೆ ನಾನು ಬಟರ್ ಅಪ್ಲೈ ಮಾಡಿಕೊಂಡೆ. ಈಗ ಗ್ರಿಲ್ ಪ್ಯಾನ್ಗೆ ನಾನು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆಗಿದೆ. ಈಗ ಬಟರೆಲ್ಲ ಕರಗಿದ ಮೇಲೆ ನಾವು ಸ್ಯಾಂಡ್ವಿಚ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಪ್ಯಾನ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಬಟರ್ ಯಾವ ಸೈಡ್ ಅಪ್ಲೈ ಮಾಡಿದ್ದೀರೋ ಅದು ಮೇಲೆ ಬರಬೇಕು, ಯಾಕಂದರೆ ನಾನು ಆಲ್ರೆಡಿ ಪ್ಯಾನ್ಗೆ ಬಟರ್ ಅಪ್ಲೈ ಮಾಡಿದ್ದೀನಿ. ನೋಡಿ, ಈ ಥರ ಇಟ್ಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸ್ಯಾಂಡ್ವಿಚ್. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನು.
ಯಾಕಂದರೆ ಆಲ್ರೆಡಿ ಸ್ಟಫಿಂಗ್ಸ್ ಎಲ್ಲ ಬೇಯಿಸ್ಕೊಂಡಿದ್ದೀವಿ ರೆಡಿಯಾಗಿರೋದನ್ನು. ಜಸ್ಟ್ ಬ್ರೆಡ್ಡು ಸ್ವಲ್ಪ ಬಿಸಿ ಆಗೋಕ್ಕೋಸ್ಕರ ನಾವು ಈ ಥರ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಈಗ ರೆಡಿ ಆಯಿತು ಸ್ಯಾಂಡ್ವಿಚ್. ಯಮ್ಮಿ ಸ್ಯಾಂಡ್ವಿಚ್, ಹೆಲ್ತಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ ಸ್ಯಾಂಡ್ವಿಚ್ ಹೇಗೆ ಆಗಿದೆ. ಒಳಗಡೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಎರಡೂ ಸೈಡ್ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ. ನೋಡಿ, ಕ್ಯಾರೆಟ್ ಸ್ಯಾಂಡ್ವಿಚ್ ರೆಡಿ ಆಯಿತು. ತಿನ್ನೋದಕ್ಕೆ ರುಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೆ ತುಂಬ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಆರೋಗ್ಯಕರವಾದ ಕ್ಯಾರೆಟ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಇದ್ರ ಮೇಲೆ ನಾವು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಫಟಾಫಟ್ ಅಂತ ತಿನ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ರುಚಿಕರವಾದ ರೆಸಿಪಿ ನೋಡಬೇಕು ಅಂದ್ಕೊಂಡ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.